ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಹಾಗಾದರೆ ನೋಡಿ, ಈ ಪ್ರಥಮ PUC ವಿದ್ಯಾರ್ಥಿಗಳ ಒಂದು ಫಲಿತಾಂಶ ಮಾರ್ಚ್ 31ಕ್ಕೆ ಬಂದಾಗಿದೆ ಆಲ್ರೆಡಿ. ಹಾಗಾದರೆ ದ್ವಿತೀಯ PUC ಫಲಿತಾಂಶ ಯಾವಾಗ ಬರುತ್ತೆ, ಯಾವ ಒಂದು ವೆಬ್ಸೈಟಲ್ಲಿ ನಿಮ್ಮ ಫಲಿತಾಂಶವನ್ನು ನೋಡಬೇಕು? ಒಂದೇ ಒಂದು ಡೈರೆಕ್ಟ್ ಲಿಂಕ್ ಇದೆ, ಆ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಹಾಗಾದರೆ ಒಂದು ಅತ್ಯಂತವಾದಂತಹ ಬಿಗ್ ಬ್ರೇಕಿಂಗ್ ಬಂದಂತಹ ಒಂದು ಸುದ್ದಿ ನಿಮ್ಮ ದ್ವಿತೀಯ PUC ಫಲಿತಾಂಶದಲ್ಲಿ ಬಂದಿದೆ. ಹಾಗಾದರೆ ಏನು ಆ ಒಂದು ಬಿಗ್ ಬ್ರೇಕಿಂಗ್ ಅನ್ನೋದನ್ನು ಮುಂದೆ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು KSEAB 2026 ಸಾಲಿನ ಈ ದ್ವಿತೀಯ PUC ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಲು ಸಕಲ ಸಿದ್ಧತೆ ಆಲ್ರೆಡಿ ನಡೆಸಿಬಿಟ್ಟಿದೆ. ಯಾಕಂದರೆ ನಿನ್ನೆ ತಾನೇ ಎಲ್ಲ ಒಂದು ದ್ವಿತೀಯ PUCಯ ಮೌಲ್ಯಮಾಪನ ಮುಕ್ತಾಯಗೊಂಡಿದೆ. ಮಾರ್ಚ್ 31ರಂದು ಪ್ರಥಮ PUC ಫಲಿತಾಂಶ ಯಶಸ್ವಿಯಾಗಿ ಪ್ರಕಟಗೊಂಡ ಬೆನ್ನಲ್ಲೇ ಈಗ ದ್ವಿತೀಯ PUC ವಿದ್ಯಾರ್ಥಿಗಳ ಕೌತುಕ ಬಹಳ ಹೆಚ್ಚಾಗಿದೆ. ಅಧಿಕೃತ ಮೂಲಗಳ ಪ್ರಕಾರ ಏಪ್ರಿಲ್ 2ನೇ ವಾರದಲ್ಲಿ, ಅಂದರೆ ಏಪ್ರಿಲ್ 7 ಅಥವಾ 8ರಂದು ಫಲಿತಾಂಶ ಪ್ರಕಟವಾಗುವಂತಹ ಸಾಧ್ಯತೆ ಇದೆ. ಮಂಡಳಿಯು ಈ ಮೊದಲು ಸುದ್ದಿಗೋಷ್ಠಿಯ ಮೂಲಕ ಫಲಿತಾಂಶದ ವಿವರಗಳನ್ನು ಹಂಚಿಕೊಂಡು ನಂತರ ಅಧಿಕೃತ ವೆಬ್ಸೈಟ್ಗಳಾದಂತಹ KSEAB.Karnataka.government.in ಅಥವಾ KARRESULTS.NIC.in ಫಲಿತಾಂಶ ಪ್ರಕಟಗೊಳ್ಳುತ್ತೆ. ಈ ಎರಡು ವೆಬ್ಸೈಟ್ಗಳಲ್ಲಿಯೇ ನಿಮ್ಮ ಒಂದು ಫಲಿತಾಂಶ ಪ್ರಕಟಗೊಳ್ಳುತ್ತೆ, ನೆನ್ಪಿಟ್ಕೊಳ್ಳಿ. ಹಾಗಾದರೆ ಇಲ್ಲಿ ಆನ್ಲೈನಲ್ಲಿ ಸೆಕೆಂಡ್ PUC ಫಲಿತಾಂಶ ನೋಡುವುದು ಹೇಗೆ ಅಂದರೆ, ಅಧಿಕೃತ ವೆಬ್ಸೈಟ್ ಇಲ್ಲಿ ನೋಡಿ, ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ನಿಮ್ಮ ಒಂದು ಫಲಿತಾಂಶವನ್ನು ನೋಡ್ಕೊಳ್ಬೋದು. ಇಲ್ಲಿ ಮುಖಪುಟದಲ್ಲಿರುವಂಥ ಕರ್ನಾಟಕ ಸೆಕೆಂಡ್ PUC ರಿಸಲ್ಟ್ 2026 ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ಓಪನ್ ಆದಂತಹ ಸಮಯದಲ್ಲಿ ನಿಮ್ಮ ಹಾಲ್ ಟಿಕೆಟ್ನಲ್ಲಿರುವಂತಹ ರಿಜಿಸ್ಟ್ರೇಷನ್ ನಂಬರ್ ಮತ್ತು ನಿಮ್ಮ ಜನ್ಮ ದಿನಾಂಕವನ್ನು ನಮೂದಿಸಿದಾಗ ಆ ಕಡೆ ನಮೂದಿಸಿದ ನಂತರ ಕೆಳಗಡೆ ಸಬ್ಮಿಟ್ ಬಟನ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಭವಿಷ್ಯದ ಉಲ್ಲೇಖಕ್ಕಾಗಿ ನಿಮಗೆ ಆಲ್ರೆಡಿ ನಿಮ್ಮ ಒಂದು ಅಂಕಪಟ್ಟಿ ಏನಾಗುತ್ತೆ ತೆರೆದುಕೊಳ್ಳುತ್ತೆ. ಆರಾಮಾಗಿ ನೀವು ನೋಡ್ಕೊಳ್ಬೋದು, ಜೊತೆಗೆ ಅದನ್ನು ಪ್ರಿಂಟ್ ಕೂಡ ನೀವು ತಗೊಳ್ಬೋದು. ಇಷ್ಟು ಮೇನ್ ಇಂಪಾರ್ಟೆಂಟ್ ಆಗಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೀಟ್ ಮತ್ತು CET ಎಕ್ಸಾಮ್ಗಳಿಗೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯು ಕೂಡ ಈ ಒಂದು ಚಾನಲಲ್ಲಿದೆ. ಮತ್ತು 2ನೇ ಪರೀಕ್ಷೆಯ ಟೈಮ್ ಟೇಬಲ್ ಕೂಡ ಈ ಒಂದು ಚಾನಲಲ್ಲಿ ಇದೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.